ನಮಸ್ಕಾರ ಸ್ನೇಹಿತರೆ. ಜೀವನವನ್ನು ಬದಲಿಸುವ ಜ್ಞಾನದ ಈ ಪ್ರಯಾಣಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ನಾವು ನೀಡುತ್ತಿರುವ ಈ ಮಾಹಿತಿ ಮತ್ತು ಆಡಿಯೋ ಬುಕ್ಗಳು ನಿಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತಿವೆ ಎಂದು ನಾವು ನಂಬುತ್ತೇವೆ. ನಮ್ಮ ಈ ಪ್ರಯತ್ನವನ್ನು ಬೆಂಬಲಿಸಲು ಮತ್ತು ಇಂತಹ ಮತ್ತಷ್ಟು ಅಮೂಲ್ಯವಾದ ವಿಷಯಗಳನ್ನು ನಿರಂತರವಾಗಿ ಪಡೆಯಲು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ನೀವು ನಮ್ಮ ಈ ಜ್ಞಾನದ ಆಂದೋಲನದಲ್ಲಿ ಮತ್ತಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳಲು ಬಯಸಿದರೆ ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಪಡೆದುಕೊಳ್ಳುವ ಮೂಲಕ ನಮಗೆ ಬೆನ್ನೆಲುಬಾಗಬಹುದು. ನಿಮ್ಮ ಈ ಸಹಕಾರ ನಮಗೆ ಗುಣಮಟ್ಟದ ಕಂಟೆಂಟ್ ತಯಾರಿಸಲು ಸ್ಫೂರ್ತಿ ನೀಡುತ್ತದೆ. ಬನ್ನಿ, ಇಂದಿನ ಈ ಅದ್ಭುತ ಅಧ್ಯಾಯವನ್ನು ಆರಂಭಿಸೋಣ. ಕಲ್ಪಿಸಿಕೊಳ್ಳಿ, ನಿಮ್ಮ ತಲೆಯಲ್ಲಿ ಸದಾ ನಡೀತಿರೋ ಆ ಪುಟ್ಟ ಮಾತುಗಳು, ಆ ಆಲೋಚನೆಗಳೇ ನಿಮ್ಮ ಬದುಕಿನ ಅಸಲಿ ಶಿಲ್ಪಿಗಳು ಅಂದ್ರೆ? ಕೇಳಲು ಸ್ವಲ್ಪ ವಿಚಿತ್ರ ಅನ್ಸ್ಬರೋದು ಅಲ್ವಾ? ಆದರೆ ಒಮ್ಮೆ ಯೋಚಿಸ್ನೋಡಿ, ನಮ್ಮ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಕೆಲಸ, ನಮ್ಮ ನಂಬಿಕೆಗಳು ಇವೆಲ್ಲವೂ ಶುರುವಾಗುವುದು ಕೇವಲ ಒಂದು ಆಲೋಚನೆಯಿಂದ. ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನಮ್ಮ ಆಲೋಚನೆಗಳು ನಮ್ಮ ವಾಸ್ತವವನ್ನು ಎಷ್ಟು ಮಟ್ಟಿಗೆ ರೂಪಿಸುತ್ತವೆ ಅನ್ನೋದು ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ. ನಾವೆಲ್ಲ ಒಂದೇ ರೀತಿಯ ಯೋಚನೆಗಳ ಸುಳಿಯಲ್ಲಿ ಸಿಲುಕಕೊಂಡಿದ್ದೇವೆ, ಹಳೇ ಪ್ಲೇಲಿಸ್ಟ್ ರಿಪೀಟ್ ಆದ ಹಾಗೆ. ಇದು ನಮ್ಮ ನಿಜವಾದ ಸಾಮರ್ಥ್ಯವನ್ನು ತಲುಪದಂತೆ ತಡೀತಿದೆ. ಅಲ್ಲಿಗೆ ಈ ಪುಸ್ತಕ ಎಂಟ್ರಿ ಕೊಡುತ್ತೆ. ಯು ಬಿಕಮ್ ವಾಟ್ ಯು ಥಿಂಕ್ ಅಂದ್ರೆ ನೀವು ಏನನ್ನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. ನಿಮ್ಮ ಮನಸ್ಸಿನ ಆ ಹಳೆ ಸ್ಕ್ರಿಪ್ಟ್ ಅನ್ನು ಬದಲಾಯಿಸಿ ನಿಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಹೇಗೆ ಅನ್ನೋದನ್ನ ಈ ಪುಸ್ತಕ ಹೇಳಿಕೊಡುತ್ತೆ. ಇದ್ಯಾಕೆ ಮುಖ್ಯ? ಜೀವನ ಈಗಾಗಲೇ ಸಾಕಷ್ಟು ಕಷ್ಟವಾಗಿದೆ. ಹೀಗಿರುವಾಗ ನಿಮ್ಮ ಮೆದುಳೇ ನಮಗೆ ವಿಲನ್ ಆಗ್ಬಾರ್ದು ಅಲ್ವಾ? ನಿಮ್ಮ ಆಲೋಚನೆಗಳು ಕೇವಲ ತಲೆಯಲ್ಲಿ ಉಳಿಯುವುದಿಲ್ಲ. ಅವು ನಿಮ್ಮ ಭಾವನೆಗಳು, ಸಂಬಂಧಗಳು ಮತ್ತು ನಿಮ್ಮ ಯಶಸ್ಸಿನ ಮೇಲೂ ಪ್ರಭಾವ ಬೀರ್ತವೆ. ಒಳ್ಳೆಯ ವಿಷಯ ಏನಂದ್ರೆ ನೀವಿದನ್ನ ಬದಲಾಯಿಸಬಹುದು. ಒಂದು ಹಳೆಯ ಹ್ಯಾಂಗ್ ಆಗೋ ಫೋನ್ನಿಂದ ಲೇಟೆಸ್ಟ್ ಮಾಡೆಲ್ಗೆ ಅಪ್ಗ್ರೇಡ್ ಆದ ಹಾಗೆ ನಿಮ್ಮ ಮೆದುಳನ್ನು ನೀವು ರೀವೈರ್ ಮಾಡಬಹುದು. ಆಗ ಅದು ನಿಮಗಾಗಿ ಕೆಲಸ ಮಾಡುತ್ತೆ, ನಿಮ್ಮ ವಿರುದ್ಧ ಅಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು. ಇದು ಯಾರಿಗೆ? ಈಗಾಗಲೇ ಲೈಫ್ ಸೆಟ್ ಆಗಿರೋರಿಗಾ? ಖಂಡಿತ ಇಲ್ಲ. ಇದು ಯಾರು ಲೈಫ್ನಲ್ಲಿ ಎಲ್ಲೋ ಸಿಕ್ಕಾಕೊಂಡ ಹಾಗೆ ಫೀಲ್ ಮಾಡ್ತಿದ್ದಾರೋ, ಯಾರಿಗೆ ತಮ್ಮ ಮೇಲೆ ತಮಗೆ ಸಂಶಯವಿದೆಯೋ ಅಥವಾ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಇದೆಯೋ ಅವರೆಲ್ಲರಿಗೂ. ನೀವು ವೈಯಕ್ತಿಕವಾಗಿ ಬೆಳೆಯಬೇಕೆಂದಿರಲಿ, ಕೆಲಸದಲ್ಲಿ ಮಿಂಚಬೇಕೆಂದಿರಲಿ ಅಥವಾ ನನ್ನ ಕೈಲಿದು ಆಗಲ್ಲ ಎಂದು ಪಿಸುಗುಟ್ಟುವ ಆ ಒಳಗಿನ ಧ್ವನಿಯನ್ನು ಅಡಗಿಸಬೇಕೆಂದಿರಲಿ, ನಿಮ್ಮ ಹತ್ತಿರ ಮೆದುಳು ಅನ್ನೋದು ಒಂದಿದ್ರೆ ಈ ಪುಸ್ತಕ ನಿಮಗಾಗಿ ಇದೆ. ಹಾಗಾದ್ರೆ ನಿಮ್ಮ ಆಲೋಚನೆಗಳು ನಿಮ್ಮ ಪ್ರಪಂಚವನ್ನೇ ಹೇಗೆ ಬದಲಾಯಿಸುತ್ತವೆ ಎಂದು ನೋಡಲು ರೆಡಿಯಾ? ಇಲ್ಲಿಗೇ ಮುಗಿದಿಲ್ಲ, ಅಸಲಿ ಆಟ ಈಗಷ್ಟೇ ಶುರುವಾಗ್ತಿದೆ. ಅಧ್ಯಾಯ 1. ಆಲೋಚನೆಯ ಶಕ್ತಿ, ದ ಪವರ್ ಆಫ್ ಥಾಟ್. ಪ್ರತಿದಿನದ ಪ್ರತಿ ಕ್ಷಣವೂ ನಿಮ್ಮ ಮನಸ್ಸು ಅಂತ್ಯವಿಲ್ಲದ ಆಲೋಚನೆಗಳನ್ನು ಸೃಷ್ಟಿಸುತ್ತಲೇ ಇರುತ್ತದೆ. ಕೆಲವು ಕ್ಷಣಿಕ, ಕೆಲವು ದೀರ್ಘಕಾಲ ಉಳಿಯುವಂತವು, ಇನ್ನು ಕೆಲವು ನಿಮ್ಮ ವ್ಯಕ್ತಿತ್ವವನ್ನೇ ರೂಪಿಸುವಷ್ಟು ಆಳವಾಗಿ ಬೇರೂರಿರುತ್ತವೆ. ಇವುಗಳನ್ನು ಕೇವಲ ಆಲೋಚನೆಗಳು ಎಂದು ನಿರ್ಲಕ್ಷಿಸುವುದು ಸುಲಭ, ಏಕೆಂದರೆ ಅವು ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಸತ್ಯವೆಂದರೆ ನಿಮ್ಮ ಆಲೋಚನೆಗಳೇ ನಿಮ್ಮ ವಾಸ್ತವದ ಶಿಲ್ಪಿಗಳು. ನಿಮ್ಮ ಪ್ರತಿಯೊಂದು ಕೆಲಸ, ನಿರ್ಧಾರ ಮತ್ತು ನಂಬಿಕೆಗೆ ಇವೇ ಅಡಿಪಾಯ. ನಿಮ್ಮ ಸಂಬಂಧಗಳು, ಭಾವನೆಗಳು ಮತ್ತು ಜೀವನದ ಫಲಿತಾಂಶಗಳನ್ನು ಇವೇ ರೂಪಿಸುತ್ತವೆ. ಒಮ್ಮೆ ಯೋಚಿಸಿ, ನೀವು ಕೊನೆಯ ಬಾರಿ ನಿಜವಾದ ಸಂತೋಷ ಅನುಭವಿಸಿದ್ದು ಯಾವಾಗ? ಆ ಸಂತೋಷ ಕೇವಲ ಹೊರಗಿನ ಸಂದರ್ಭದಿಂದ ಬಂದಿದ್ದಲ್ಲ, ಬದಲಾಗಿ ಆ ಸಂದರ್ಭವನ್ನು ನಿಮ್ಮ ಮನಸ್ಸು ಹೇಗೆ ಸ್ವೀಕರಿಸಿತು ಎನ್ನುವುದರಿಂದ ಬಂದಿದ್ದು. ಒಬ್ಬ ಹಳೆಯ ಗೆಳೆಯನ ಭೇಟಿ ಅಥವಾ ಕೆಲಸ ಮುಗಿಸಿದ ನಂತರದ ತೃಪ್ತಿ, ಇವೆಲ್ಲದಕ್ಕೂ ನಿಮ್ಮ ಮನಸ್ಸು ನೀಡಿದ ಅರ್ಥವೇ ನಿಮ್ಮ ಸುಖಕ್ಕೆ ಕಾರಣ. ಹಾಗೆಯೇ ನೀವು ಸೋತಂತೆ ಅನುಭವಿಸಿದಾಗ ಆ ಕಹಿ ಭಾವನೆಗೆ ಕಾರಣವಾಗಿದ್ದು ನಿಮ್ಮಲ್ಲಿ ಮೂಡಿದ ನನ್ನಿಂದ ಸಾಧ್ಯವಿಲ್ಲ ಎಂಬ ನಕಾರಾತ್ಮಕ ಆಲೋಚನೆಗಳ ಸರಣಿ. ಇದು ಕೇವಲ ಮಾತಲ್ಲ, ಇದರ ಹಿಂದೆ ವಿಜ್ಞಾನವಿದೆ. ನಮ್ಮ ಮಿದುಳು ಕೆಲವು ನಿರ್ದಿಷ್ಟ ಮಾದರಿಗಳನ್ನು ಅನುಸರಿಸುವಂತೆ ವಿನ್ಯಾಸಗೊಂಡಿದೆ. ಆಲೋಚನೆಗಳು ಪದೇ ಪದೇ ಮರುಕಳಿಸಿದಾಗ ಅವು ಮೆದುಳಿನಲ್ಲಿ ನ್ಯೂರಲ್ ಪಾಥ್ವೇಸ್ ಅಥವಾ ನರಮಂಡಲದ ಹಾದಿಗಳನ್ನು ನಿರ್ಮಿಸುತ್ತವೆ. ಕಾಡಿನಲ್ಲಿ ಜನರು ಪದೇ ಪದೇ ಓಡಾಡಿ ಒಂದು ದಾರಿ ನಿರ್ಮಾಣವಾದಂತೆ. ನೀವು ಸದಾ ನಾನು ಯೋಗ್ಯನಲ್ಲ ಎಂದು ಯೋಚಿಸಿದರೆ ನಿಮ್ಮ ಮೆದುಳು ಆ ನಂಬಿಕೆಯನ್ನು ಬಲಪಡಿಸುತ್ತಾ ಹೋಗುತ್ತದೆ. ಆದರೆ ಇಲ್ಲೊಂದು ಅದ್ಭುತವಾದ ಸುದ್ದಿಯಿದೆ, ನ್ಯೂರೋಪ್ಲಾಸ್ಟಿಸಿಟಿ. ಆಧುನಿಕ ನರವಿಜ್ಞಾನದ ಈ ಸಂಶೋಧನೆಯ ಪ್ರಕಾರ ನಮ್ಮ ಮೆದುಳು ಸ್ಥಿರವಾದದ್ದಲ್ಲ, ಅದು ಬದಲಾವಣೆಗೆ ಸ್ಪಂದಿಸುತ್ತದೆ.
ನೀವು ಉದ್ದೇಶಪೂರ್ವಕವಾಗಿ ಸಕಾರಾತ್ಮಕವಾಗಿ ಯೋಚಿಸಲು ಶುರುಮಾಡಿದರೆ ನಿಮ್ಮ ಮೆದುಳು ಹೊಸ ಹಾದಿಗಳನ್ನು ನಿರ್ಮಿಸಿಕೊಳ್ಳುತ್ತದೆ. ಸಾರಾ ಎಂಬ ಶಿಕ್ಷಕಿಯ ಕಥೆಯನ್ನು ನೋಡಿ. ಸಾರಾ ಉತ್ತಮ ಶಿಕ್ಷಕಿಯಾಗಿದ್ದರೂ ನಾನು ಸಮರ್ಥಳಲ್ಲ ಎಂಬ ನಕಾರಾತ್ಮಕ ಆಲೋಚನೆಯಿಂದ ಬಳಲುತ್ತಿದ್ದರು. ಆದರೆ ಯಾವಾಗ ಅವರು ತಮ್ಮ ಯಶಸ್ಸಿನ ಪುರಾವೆಗಳನ್ನು ಬರೆದಿಟ್ಟುಕೊಂಡರೋ ಅವರ ಆಲೋಚನಾ ಕ್ರಮ ಬದಲಾಯಿತು. ನಾನು ಬದಲಾವಣೆ ತರುತ್ತಿದ್ದೇನೆ ಎಂಬ ದೃಢವಾದ ಆಲೋಚನೆ ಅವರಲ್ಲಿ ಹೊಸ ಆತ್ಮವಿಶ್ವಾಸ ತುಂಬಿತು. ಇಂದು ಅವರು ಹೊಸ ಪಠ್ಯಕ್ರಮ ರೂಪಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಆಲೋಚನೆ ಮತ್ತು ಕ್ರಿಯೆಯ ನಡುವಿನ ಸಂಬಂಧ. ನೀವು ಡೈವಿಂಗ್ ಬೋರ್ಡ್ ತುದಿಯಲ್ಲಿ ನಿಂತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನಾನು ಬಿದ್ದರೆ, ಮುಳುಗಿದರೆ ಎಂದು ಯೋಚಿಸಿದರೆ ನೀವು ಹಿಂದೆ ಸರಿಯುತ್ತೀರಿ. ಆದರೆ ನಾನು ಇದನ್ನು ಮಾಡಬಲ್ಲೆ, ಇದು ಜಸ್ಟ್ ನೀರು ಅಷ್ಟೇ ಎಂದು ಯೋಚಿಸಿದರೆ ಧುಮುಕುತ್ತೀರಿ. ಕೆಲಸ ಒಂದೇ, ಆದರೆ ಅದನ್ನು ಮಾಡುವ ಅಥವಾ ಬಿಡುವ ನಿರ್ಧಾರ ನಿಮ್ಮ ಆಲೋಚನೆಯ ಮೇಲಿರುತ್ತದೆ. ಬಹಳಷ್ಟು ಜನರು ವಾಸ್ತವವಾದಿ ಎಂಬ ಮುಖವಾಡದ ಅಡಿಯಲ್ಲಿ ತಮ್ಮನ್ನು ತಾವೇ ಹತ್ತಿಕ್ಕುವ ಆಲೋಚನೆಗಳನ್ನು, ಅಂದರೆ ಸೆಲ್ಫ್ ಸ್ಯಾಬೋಟಾಜಿಂಗ್ ಥಾಟ್ಸ್ ಮಾಡುತ್ತಾರೆ. ಇದು ನನ್ನಿಂದ ಆಗಲ್ಲ, ನನಗೆ ಅಷ್ಟು ಬುದ್ಧಿಯಿಲ್ಲ ಎಂಬ ಮಾತುಗಳು ನಿಮ್ಮ ಸಾಮರ್ಥ್ಯಕ್ಕೆ ಬೇಲಿ ಹಾಕುತ್ತವೆ. ಇದನ್ನು ಬದಲಾಯಿಸಲು ಮೊದಲ ಹೆಜ್ಜೆ ಅರಿವು, ಅಂದರೆ ಅವೇರ್ನೆಸ್. ನೀವು ನಿಮಗೆ ಹೇಳಿಕೊಳ್ಳುತ್ತಿರುವ ಕಥೆಗಳು ಎಂತಹವು ಎಂದು ಗಮನಿಸಿ. ಇದನ್ನು ಸರಿಪಡಿಸುವುದು ಹೇಗೆ? 1. ರೀಫ್ರೇಮಿಂಗ್, ಅಂದರೆ ಮರುರೂಪಿಸುವುದು. ಈ ಸವಾಲು ನನಗೆ ಕಷ್ಟ ಎನ್ನುವ ಬದಲು, ಈ ಸವಾಲು ಕಷ್ಟವಿದೆ, ಆದರೆ ಇದು ನಾನು ಬೆಳೆಯಲು ಒಂದು ಅವಕಾಶ ಎಂದು ಯೋಚಿಸಿ. 2. ವಿಜುವಲೈಸೇಷನ್, ಅಂದರೆ ಕಲ್ಪಿಸಿಕೊಳ್ಳುವಿಕೆ. ನೀವು ಸಾಧಿಸಬೇಕೆಂದಿರುವ ಗುರಿಯನ್ನು ಕಣ್ಣಿಗೆ ಕಟ್ಟುವಂತೆ ಕಲ್ಪಿಸಿಕೊಳ್ಳಿ. ಕ್ರೀಡಾಪಟುಗಳು ಈ ತಂತ್ರವನ್ನು ಬಳಸಿ ತಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುತ್ತಾರೆ. 3. ಕೃತಜ್ಞತೆ. ಪ್ರತಿದಿನ 3 ಒಳ್ಳೆಯ ವಿಷಯಗಳ ಬಗ್ಗೆ ಕೃತಜ್ಞತೆ ಸಲ್ಲಿಸಿ. ಇದು ನಿಮ್ಮ ಗಮನವನ್ನು ಕೊರತೆಗಳಿಂದ ಸಮೃದ್ಧಿಯ ಕಡೆಗೆ ತಿರುಗಿಸುತ್ತದೆ. ನೆನಪಿಡಿ, ಆಲೋಚನೆಗಳ ಮೇಲೆ ಪ್ರಭುತ್ವ ಸಾಧಿಸುವುದು ಎಂದರೆ ಪರಿಪೂರ್ಣತೆಯಲ್ಲ, ಬದಲಾಗಿ ಪ್ರತಿದಿನದ ಪ್ರಗತಿ. ನಿಮ್ಮ ಆಲೋಚನೆಗಳು ಕೇವಲ ಕ್ಷಣಿಕ ಮಿಂಚುಗಳಲ್ಲ, ಅವು ನಿಮ್ಮ ಬದುಕಿನ ವಾಸ್ತವ ಬೆಳೆಯುವ ಬೀಜಗಳು. ಅವುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ, ಪ್ರೀತಿಯಿಂದ ಪೋಷಿಸಿ ಮತ್ತು ನಿಮ್ಮ ಪ್ರಪಂಚ ಬದಲಾಗುವುದನ್ನು ನೋಡಿ. ಅಧ್ಯಾಯ 2. ನಂಬಿಕೆಗಳ ಹಿಂದಿರುವ ವಿಜ್ಞಾನ, ದ ಸೈನ್ಸ್ ಬಿಹೈಂಡ್ ಬಿಲೀಫ್ ಸಿಸ್ಟಮ್ಸ್. ನಂಬಿಕೆಗಳು ಎನ್ನುವುದು ನಮ್ಮ ನಡವಳಿಕೆ, ಆಲೋಚನೆ ಮತ್ತು ನಿರ್ಧಾರಗಳ ಅಡಿಪಾಯ. ಇವು ಕೇವಲ ಅಮೂರ್ತ ಕಲ್ಪನೆಗಳಲ್ಲ, ಇವು ನಮ್ಮ ಬದುಕನ್ನು ನಾವು ನೋಡುವ ಮತ್ತು ಅರ್ಥೈಸಿಕೊಳ್ಳುವ ಒಂದು ಅದೃಶ್ಯ ಚೌಕಟ್ಟು. ನಮ್ಮ ಅರಿವಿಲ್ಲದೆಯೇ ಇವು ನಮ್ಮ ಭಾವನೆಗಳನ್ನು ಪ್ರಚೋದಿಸುತ್ತವೆ ಮತ್ತು ನಮ್ಮ ಕ್ರಿಯೆಗಳನ್ನು ಮುನ್ನಡೆಸುತ್ತವೆ. ನಂಬಿಕೆಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅತ್ಯಗತ್ಯ. ನಂಬಿಕೆಗಳ ಉಗಮ ಮತ್ತು ಸುಪ್ತ ಮನಸ್ಸು, ದ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮ ನಂಬಿಕೆಗಳ ಕೇಂದ್ರಬಿಂದುವೇ ನಮ್ಮ ಸುಪ್ತ ಮನಸ್ಸು. ನಾವು ಪ್ರಜ್ಞಾಪೂರ್ವಕವಾಗಿ ಯೋಚಿಸದೆಯೇ ಮಾಡುವ ಕೆಲಸಗಳ ಹಿಂದೆ ಈ ಸುಪ್ತ ಮನಸ್ಸಿನ ಪ್ರಭಾವವಿರುತ್ತದೆ. ಬಾಲ್ಯದಲ್ಲಿ ನಮ್ಮ ಮೆದುಳು ಅತ್ಯಂತ ಮೃದುವಾಗಿದ್ದು, ಸುತ್ತಲಿನ ವಾತಾವರಣದಿಂದ ಮಾಹಿತಿಯನ್ನು ಸ್ಪಂಜಿನಂತೆ ಹೀರಿಕೊಳ್ಳುತ್ತದೆ. ಪೋಷಕರು, ಶಿಕ್ಷಕರು ಮತ್ತು ಸಮಾಜ ನೀಡುವ ಸಂದೇಶಗಳು ನಮ್ಮಲ್ಲಿ ಆಳವಾದ ನಂಬಿಕೆಗಳನ್ನು ಬಿತ್ತುತ್ತವೆ. ಉದಾಹರಣೆಗೆ, ಬಾಲ್ಯದಲ್ಲಿ ಸತತವಾಗಿ ಪ್ರಶಂಸೆ ಮತ್ತು ಪ್ರೋತ್ಸಾಹ ಪಡೆದ ಮಗು ನಾನು ಸಮರ್ಥ ಎಂಬ ನಂಬಿಕೆಯೊಂದಿಗೆ ಬೆಳೆಯುತ್ತದೆ. ಅದೇ ರೀತಿ, ಸದಾ ಟೀಕೆ ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾದ ಮಗು ನನಗೆ ಯೋಗ್ಯನಲ್ಲ ಅಥವಾ ನನಗೆ ಗೆಲುವು ಸಿಗಲ್ಲ ಎಂಬ ನಂಬಿಕೆಯನ್ನು ಅಜಾಗರೂಕತೆಯಿಂದಲೇ ತನ್ನೊಳಗೆ ಅಳವಡಿಸಿಕೊಳ್ಳುತ್ತದೆ. ನಾವು ದೊಡ್ಡವರಾದ ಮೇಲೆ ನಮ್ಮ ಆತ್ಮವಿಶ್ವಾಸ ಮತ್ತು ನಡವಳಿಕೆಯನ್ನು ನಿರ್ಧರಿಸುವುದು ಇದೇ ಬಾಲ್ಯದ ನಂಬಿಕೆಗಳು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಂಬಿಕೆಗಳ ಪಾತ್ರ. ನಮ್ಮ ನಂಬಿಕೆಗಳು ಫಿಲ್ಟರ್ಗಳಂತೆ ಕೆಲಸ ಮಾಡುತ್ತವೆ. ಯಶಸ್ಸಿಗೆ ತಾನು ಅರ್ಹನಲ್ಲ ಎಂದು ನಂಬುವ ವ್ಯಕ್ತಿ ತನ್ನ ಮುಂದೆ ಉತ್ತಮ ಅವಕಾಶವಿದ್ದರೂ ಅದನ್ನು ಗುರುತಿಸುವುದಿಲ್ಲ ಅಥವಾ ಸೋಲಿನ ಭಯದಿಂದ ಹಿಂದೆ ಸರಿಯುತ್ತಾನೆ. ಅದೇ ರೀತಿ, ಸಂಬಂಧಗಳಲ್ಲಿ ಅಥವಾ ಆರೋಗ್ಯದ ವಿಷಯದಲ್ಲಿ ನಾವು ಹೊಂದಿರುವ ನಂಬಿಕೆಗಳು ನಮ್ಮ ಜೀವನದ ಹಾದಿಯನ್ನು ನಿರ್ಧರಿಸುತ್ತವೆ. ನಂಬಿಕೆಗಳನ್ನು ಬದಲಿಸುವುದು ಸಾಧ್ಯವೇ? ಖಂಡಿತ ಸಾಧ್ಯ. ನಮ್ಮ ಮೆದುಳಿಗೆ ಬದಲಾಗುವ ಅದ್ಭುತ ಶಕ್ತಿಯಿದೆ. ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಎನ್ನಲಾಗುತ್ತದೆ. ನಂಬಿಕೆಗಳು ಬಾಲ್ಯದಲ್ಲಿ ಆಳವಾಗಿ ಬೇರೂರಿದ್ದರೂ ಅವು ಶಾಶ್ವತವಲ್ಲ. ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ನಾವು ಹಳೆಯ ಮತ್ತು ಹಾನಿಕಾರಕ ನಂಬಿಕೆಗಳನ್ನು ಬದಲಾಯಿಸಬಹುದು. ನಂಬಿಕೆಗಳನ್ನು ಮರುರೂಪಿಸುವ ತಂತ್ರಗಳು. 1. ಮೈಂಡ್ಫುಲ್ನೆಸ್, ಅಂದರೆ ಅರಿವು. ನಮ್ಮ ಆಲೋಚನೆಗಳನ್ನು ತೀರ್ಪು ನೀಡದೆ ಗಮನಿಸುವುದು. ಯಾವುದೋ ಒಂದು ಕೆಲಸ ಮಾಡಲು ಭಯವಾದಾಗ
ಈ ಭಯಕ್ಕೆ ನಿಜವಾದ ಕಾರಣವೇನು? ಇದು ವಾಸ್ತವವೇ ಅಥವಾ ಹಳೆಯ ನಂಬಿಕೆಯೇ ಎಂದು ಪ್ರಶ್ನಿಸುವುದನ್ನು ಇದು ಕಲಿಸುತ್ತದೆ. 2. ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್, ಅಂದರೆ ಆಲೋಚನಾ ಮರುರಚನೆ. ನಕಾರಾತ್ಮಕ ಅಥವಾ ಅತಾರ್ಕಿಕ ನಂಬಿಕೆಗಳನ್ನು ಗುರುತಿಸಿ ಅವುಗಳ ಜಾಗದಲ್ಲಿ ತಾರ್ಕಿಕ ಮತ್ತು ಸಕಾರಾತ್ಮಕ ನಂಬಿಕೆಗಳನ್ನು ಪ್ರತಿಷ್ಠಾಪಿಸುವುದು. ಉದಾಹರಣೆಗೆ, ನಾನು ಸೋಲಲೆಂದೇ ಹುಟ್ಟಿದ್ದೇನೆ ಎನ್ನುವ ಬದಲು ಸೋಲು ಕಲಿಕೆಗೆ ಒಂದು ಅವಕಾಶ ಎಂದು ಬದಲಾಯಿಸಿಕೊಳ್ಳುವುದು. 3. ಅಫರ್ಮೇಷನ್ಗಳು, ಅಂದರೆ ದೃಢೀಕರಣಗಳು. ಸಕಾರಾತ್ಮಕ ವಾಕ್ಯಗಳನ್ನು ಪದೇ ಪದೇ ಹೇಳಿಕೊಳ್ಳುವುದು. ನಾನು ಪ್ರೀತಿ ಮತ್ತು ಯಶಸ್ಸಿಗೆ ಅರ್ಹನು ಎಂಬಂತಹ ಮಾತುಗಳು ಸುಪ್ತ ಮನಸ್ಸನ್ನು ಮರುಪ್ರೋಗ್ರಾಂ ಮಾಡಲು ಸಹಾಯ ಮಾಡುತ್ತವೆ. ತಾಳ್ಮೆ ಮತ್ತು ಆತ್ಮಕರುಣೆ. ನಂಬಿಕೆಗಳು ಒಂದೇ ರಾತ್ರಿಯಲ್ಲಿ ಹುಟ್ಟಿಕೊಂಡದ್ದಲ್ಲ, ಹಾಗಾಗಿ ಅವು ಒಂದೇ ರಾತ್ರಿಯಲ್ಲಿ ಬದಲಾಗುವುದಿಲ್ಲ. ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಮೇಲೆ ನೀವು ಕೋಪ ಮಾಡಿಕೊಳ್ಳುವ ಬದಲು ಕರುಣೆಯಿಂದ ನಡೆದುಕೊಳ್ಳಿ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಲೇ ಬದಲಾವಣೆಯ ಹಾದಿಯಲ್ಲಿ ಸಾಗುವುದು ಮುಖ್ಯ. ನಂಬಿಕೆಗಳು ಕೇವಲ ಸತ್ಯಗಳಲ್ಲ, ಅವು ನಾವು ಪದೇ ಪದೇ ಮಾಡಿದ ಆಲೋಚನೆಗಳ ಫಲಿತಾಂಶ. ಸುಪ್ತ ಮನಸ್ಸಿನ ಶಕ್ತಿಯನ್ನು ಬಳಸಿ ಅರಿವಿನ ಮೂಲಕ ಹಳೆಯ ಬೇಲಿಗಳನ್ನು ಮುರಿದು ಹಾಕಿದರೆ ನಮ್ಮ ನಿಜವಾದ ಸಾಮರ್ಥ್ಯವನ್ನು ತಲುಪಲು ಸಾಧ್ಯ. ಅಧ್ಯಾಯ 3. ಮನೋಭಾವದ ಪರಿವರ್ತನೆ, ಮೈಂಡ್ಸೆಟ್ ಟ್ರಾನ್ಸ್ಫರ್ಮೇಷನ್. ನಮ್ಮ ಜೀವನದ ಯಶಸ್ಸನ್ನು ನಿರ್ಧರಿಸುವ ಅತ್ಯಂತ ಶಕ್ತಿಶಾಲಿ ಅಂಶವೆಂದರೆ ಅದು ನಮ್ಮ ಮನೋಭಾವ ಅಥವಾ ಮೈಂಡ್ಸೆಟ್. ನಾವು ಸವಾಲುಗಳನ್ನು ಹೇಗೆ ನೋಡುತ್ತೇವೆ, ಸೋಲನ್ನು ಹೇಗೆ ಸ್ವೀಕರಿಸುತ್ತೇವೆ ಮತ್ತು ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ಈ ಮೈಂಡ್ಸೆಟ್ ಮೇಲೆ ಅವಲಂಬಿತವಾಗಿದೆ. ಇದರಲ್ಲಿ ಮುಖ್ಯವಾಗಿ 2 ವಿಧ: ಸ್ಥಿರ ಮನೋಭಾವ ಫಿಕ್ಸೆಡ್ ಮೈಂಡ್ಸೆಟ್ ಮತ್ತು ಬೆಳವಣಿಗೆಯ ಮನೋಭಾವ ಗ್ರೋತ್ ಮೈಂಡ್ಸೆಟ್. ಸ್ಥಿರ ಮನೋಭಾವವುಳ್ಳವರು ತಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲಗಳು ಹುಟ್ಟಿನಿಂದ ಬಂದವು, ಅವುಗಳನ್ನು ಬದಲಿಸಲು ಸಾಧ್ಯವಿಲ್ಲ ಎಂದು ನಂಬುತ್ತಾರೆ. ಇವರು ಸೋಲನ್ನು ತಮ್ಮ ಅಸಾಮರ್ಥ್ಯದ ಸಂಕೇತವೆಂದು ಭಾವಿಸಿ ಸವಾಲುಗಳಿಂದ ದೂರ ಸರಿಯುತ್ತಾರೆ. ಬೆಳವಣಿಗೆಯ ಮನೋಭಾವವುಳ್ಳವರು ಶ್ರಮ, ಸತತ ಪ್ರಯತ್ನ ಮತ್ತು ಕಲಿಕೆಯಿಂದ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ನಂಬುತ್ತಾರೆ. ಇವರು ಸೋಲನ್ನು ಕಲಿಕೆಯ ಒಂದು ಭಾಗವೆಂದು ಪರಿಗಣಿಸುತ್ತಾರೆ. ಇನ್ನೂ ಆಗಿಲ್ಲ ಎಂಬ ಪದದ ಶಕ್ತಿ. ಒಂದು ಕೆಲಸ ಮಾಡಲು ಸಾಧ್ಯವಾಗದಿದ್ದಾಗ ನನಗೆ ಇದು ಬರಲ್ಲ ಎನ್ನುವ ಬದಲು ನನಗೆ ಇದು ಇನ್ನೂ ಬಂದಿಲ್ಲ, ಐ ಕಾಂಟ್ ಡೂ ದಿಸ್ ಯೆಟ್ ಎಂದು ಹೇಳಿ ನೋಡಿ. ಈ ಪುಟ್ಟ ಪದ ಇನ್ನೂ ಎಂಬುದು ನಿಮ್ಮ ಮಿದುಳಿಗೆ ಭವಿಷ್ಯದಲ್ಲಿ ಯಶಸ್ಸು ಸಾಧ್ಯ ಎಂಬ ಸಂದೇಶವನ್ನು ರವಾನಿಸುತ್ತದೆ. ಇದು ಸ್ಥಿರ ಮನೋಭಾವದ ಬೇಲಿಯನ್ನು ಮುರಿದು ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ಫಲಿತಾಂಶಕ್ಕಿಂತ ಪ್ರಕ್ರಿಯೆಗೆ ಒತ್ತು ನೀಡಿ. ಬೆಳವಣಿಗೆಯ ಮನೋಭಾವದ ಜನರು ಕೇವಲ ಅಂತಿಮ ಫಲಿತಾಂಶದ ಮೇಲೆ ಕಣ್ಣಿಡುವುದಿಲ್ಲ, ಅವರು ಪಟ್ಟ ಶ್ರಮ, ಕಲಿತ ಪಾಠ ಮತ್ತು ಸವೆಸಿದ ಹಾದಿಯನ್ನು ಗೌರವಿಸುತ್ತಾರೆ. ಇದರಿಂದ ಸೋಲು ಎದುರಾದಾಗಲೂ ಅವರು ಕುಗ್ಗದೆ ತಮ್ಮ ಪ್ರಯತ್ನವನ್ನು ಮುಂದುವರಿಸುತ್ತಾರೆ. ಸ್ಫೂರ್ತಿದಾಯಕ ಉದಾಹರಣೆಗಳು: ಮೈಕಲ್ ಜೋರ್ಡಾನ್. ಇತಿಹಾಸದ ಶ್ರೇಷ್ಠ ಬಾಸ್ಕೆಟ್ಬಾಲ್ ಆಟಗಾರ ಜೋರ್ಡಾನ್ ಅವರು ಒಮ್ಮೆ ತಮ್ಮ ಹೈಸ್ಕೂಲ್ ತಂಡದಿಂದಲೇ ಹೊರಬಂದಿದ್ದರು. ಆದರೆ ಅವರು ಅದನ್ನು ಸೋಲಾಗಿ ನೋಡದೆ ತಮ್ಮ ಕೌಶಲವನ್ನು ಉತ್ತಮಪಡಿಸಿಕೊಳ್ಳಲು ಶ್ರಮಿಸಿದರು. ಇಂದು ಅವರ ಯಶಸ್ಸು ಜಗತ್ತಿಗೆ ತಿಳಿದಿದೆ. ಜೆ.ಕೆ. ರೌಲಿಂಗ್. ಹ್ಯಾರಿ ಪಾಟರ್ ಪುಸ್ತಕದ ಲೇಖಕಿ ರೌಲಿಂಗ್ ಅವರು ಯಶಸ್ವಿಯಾಗುವ ಮೊದಲು 10 ಪ್ರಕಾಶಕರಿಂದ ತಿರಸ್ಕೃತಗೊಂಡಿದ್ದರು. ಆರ್ಥಿಕ ಸಂಕಷ್ಟದ ನಡುವೆಯೂ ತಮ್ಮ ಮೇಲಿದ್ದ ನಂಬಿಕೆಯಿಂದ ಅವರು ಬರವಣಿಗೆ ಮುಂದುವರಿಸಿದರು. ಮನೋಭಾವ ಬದಲಾಯಿಸಲು ಪ್ರಾಯೋಗಿಕ ಕ್ರಮಗಳು: ಒಳಗಿನ ಧ್ವನಿಯನ್ನು ಬದಲಿಸಿ. ನನ್ನಿಂದ ಸಾಧ್ಯವಿಲ್ಲ ಎನ್ನುವ ಮಾತನ್ನು ನಾನು ಪ್ರಯತ್ನದಿಂದ ಕಲಿಯಬಲ್ಲೆ ಎಂದು ಬದಲಿಸಿಕೊಳ್ಳಿ. ಸವಾಲುಗಳನ್ನು ಪ್ರೀತಿಸಿ. ಕಂಫರ್ಟ್ ಝೋನಿನಿಂದ ಹೊರಬನ್ನಿ. ಕಷ್ಟದ ಕೆಲಸಗಳನ್ನು ಬೆಳೆಯಲು ಸಿಕ್ಕ ಅವಕಾಶ ಎಂದು ಭಾವಿಸಿ. ಪ್ರತಿಕ್ರಿಯೆಯನ್ನು ಸ್ವಾಗತಿಸಿ. ಟೀಕೆಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವ ಬದಲು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಸಿಕ್ಕ ಸಲಹೆ ಎಂದು ಭಾವಿಸಿ. ಛಲ ಬೆಳೆಸಿಕೊಳ್ಳಿ. ರೆಸಿಲಿಯನ್ಸ್. ಸೋಲು ತಾತ್ಕಾಲಿಕ ಎಂಬುದನ್ನು ನೆನಪಿಡಿ. ಬಿದ್ದು ಮೇಲೆದ್ದವನೇ ನಿಜವಾದ ಸಾಧಕ. ಮನೋಭಾವದ ಬದಲಾವಣೆ ಎನ್ನುವುದು ರಾತ್ರೋರಾತ್ರಿ ನಡೆಯುವ ಪವಾಡವಲ್ಲ, ಇದು ನಿರಂತರ ಅಭ್ಯಾಸ ಮತ್ತು ತಾಳ್ಮೆಯಿಂದ ಸಾಧ್ಯ. ಯಾವಾಗ ನೀವು ನಿಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸುತ್ತೀರೋ ಆಗ ನಿಮ್ಮ ಬದುಕಿನ ಸಾಧ್ಯತೆಗಳು ಅನಂತವಾಗುತ್ತವೆ. ಅಧ್ಯಾಯ 4. ವಿಶ್ವಲೈಸೇಷನ್ ಮತ್ತು ಮ್ಯಾನಿಫೆಸ್ಟೇಷನ್. ವಿಶ್ವಲೈಸೇಷನ್ ಮಾನಸಿಕ ಚಿತ್ರಣ ಮತ್ತು ಮ್ಯಾನಿಫೆಸ್ಟೇಷನ್ ಸಂಕಲ್ಪಸಿದ್ಧಿ ಎನ್ನುವವು ಕೇವಲ ಕನಸು ಕಾಣುವ ಕಲೆಗಳಲ್ಲ,
ಇವು ಯಶಸ್ಸನ್ನು ಸಾಧಿಸಲು ಬಳಸುವ ಅತ್ಯಂತ ಶಕ್ತಿಶಾಲಿ ತಾಂತ್ರಿಕ ಉಪಕರಣಗಳು. ನಮ್ಮ ಗುರಿಗಳನ್ನು ಕಣ್ಣಿಗೆ ಕಟ್ಟುವಂತೆ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳುವ ಮೂಲಕ ನಾವು ನಮ್ಮ ಮೆದುಳನ್ನು ಆ ಗುರಿಯತ್ತ ಕೆಲಸ ಮಾಡುವಂತೆ ಪ್ರೋಗ್ರಾಂ ಮಾಡುತ್ತೇವೆ. ವಿಶ್ವಲೈಸೇಷನ್ ಕೆಲಸ ಮಾಡುವುದು ಹೇಗೆ? ನಮ್ಮ ಮೆದುಳಿಗೆ ನಿಜವಾದ ಅನುಭವ ಮತ್ತು ನಾವು ಗಾಢವಾಗಿ ಕಲ್ಪಿಸಿಕೊಂಡ ಅನುಭವದ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ. ನೀವೊಂದು ಗುರಿಯನ್ನು ವಿವರವಾಗಿ ಚಿತ್ರಿಸಿಕೊಂಡಾಗ ಮೆದುಳಿನ ಅದೇ ಭಾಗಗಳು ಸಕ್ರಿಯಗೊಳ್ಳುತ್ತವೆ. ಯಾವ ಭಾಗಗಳು ಆ ಕೆಲಸವನ್ನು ನಿಜವಾಗಿ ಮಾಡುವಾಗ ಸಕ್ರಿಯವಾಗುತ್ತವೋ ಅದೇ ಭಾಗಗಳು. ಅಥ್ಲೀಟ್ಗಳು ಓಟದ ಸ್ಪರ್ಧೆಗೆ ಮುನ್ನ ತಾವು ಹೇಗೆ ಓಡಬೇಕು ಎಂಬುದನ್ನು ಮನಸ್ಸಿನಲ್ಲಿಯೇ ಹಲವು ಬಾರಿ ರಿಹರ್ಸಲ್ ಮಾಡುತ್ತಾರೆ. ಇದು ಅವರ ದೇಹ ಮತ್ತು ಮನಸ್ಸನ್ನು ಯಶಸ್ಸಿಗೆ ಸಿದ್ಧಪಡಿಸುತ್ತದೆ. ಪರಿಣಾಮಕಾರಿ ವಿಶ್ವಲೈಸೇಷನ್ಗಾಗಿ ಕ್ರಮಗಳು. 1. ಸ್ಪಷ್ಟತೆ ಇರಲಿ. ನನಗೆ ಒಂದು ಕೆಲಸ ಬೇಕು ಎಂದು ಕಲ್ಪಿಸಿಕೊಳ್ಳುವ ಬದಲು, ಆ ಕಚೇರಿ ಹೇಗಿದೆ, ನಿಮ್ಮ ಮೇಜಿನ ಮೇಲೆ ಏನಿದೆ, ನೀವು ಯಾವ ಬಟ್ಟೆ ಧರಿಸಿದ್ದೀರಿ, ಸಹೋದ್ಯೋಗಿಗಳೊಂದಿಗೆ ಹೇಗೆ ಮಾತನಾಡುತ್ತಿದ್ದೀರಿ ಎಂಬುದನ್ನು ವಿವರವಾಗಿ ಚಿತ್ರಿಸಿ. ಪಂಚೇಂದ್ರಿಯಗಳನ್ನು ಬಳಸಿ. ಕೇವಲ ಚಿತ್ರವಲ್ಲ, ಅಲ್ಲಿನ ಶಬ್ದ, ವಾಸನೆ ಮತ್ತು ಅನುಭವವನ್ನು ಕಲ್ಪಿಸಿಕೊಳ್ಳಿ. ಆ ಯಶಸ್ಸು ಸಿಕ್ಕಾಗ ನಿಮಗೆ ಉಂಟಾಗುವ ಹೆಮ್ಮೆ ಮತ್ತು ಸಂತೋಷದ ಭಾವನೆಯನ್ನು ಅನುಭವಿಸಿ. ಸ್ಥಿರತೆ. ಇದೊಂದು ದಿನದ ಕೆಲಸವಲ್ಲ. ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ನಿಮ್ಮ ಗುರಿ ಸಿದ್ಧಿಯಾದಂತೆ ಮನಸ್ಸಿನಲ್ಲಿ ಕಾಣುವ ಅಭ್ಯಾಸ ಮಾಡಿಕೊಳ್ಳಿ. ಬರೀ ಕಲ್ಪನೆಯಷ್ಟೇ ಸಾಕೆ? ಇಲ್ಲ. ಇಲ್ಲೇ ಅನೇಕರು ತಪ್ಪು ಮಾಡುತ್ತಾರೆ. ವಿಶ್ವಲೈಸೇಷನ್ ಎನ್ನುವುದು ಕೆಲಸಕ್ಕೆ ಪರ್ಯಾಯವಲ್ಲ, ಬದಲಾಗಿ ಕೆಲಸ ಮಾಡಲು ನೀಡುವ ಬೂಸ್ಟ್. ನೀವು ಅದ್ಭುತ ಆರೋಗ್ಯವನ್ನು ಕಲ್ಪಿಸಿಕೊಂಡು ವ್ಯಾಯಾಮ ಮಾಡದಿದ್ದರೆ ಫಲ ಸಿಗುವುದಿಲ್ಲ. ವಿಶ್ವಲೈಸೇಷನ್ ನಿಮಗೆ ಆ ಕೆಲಸ ಮಾಡಲು ಬೇಕಾದ ಪ್ರೇರಣೆ ಮತ್ತು ದಾರಿಯಲ್ಲಿ ಸಿಗುವ ಅವಕಾಶಗಳನ್ನು ಗುರುತಿಸುವ ಕಣ್ಣನ್ನು ನೀಡುತ್ತದೆ. ವಾಸ್ತವದ ಅಡಿಪಾಯ. ವಿಶ್ವಲೈಸೇಷನ್ ಎಂಬುದು ಅದೃಷ್ಟದ ಲಾಟರಿಯಲ್ಲ, ಇದು ಒಂದು ರೋಡ್ ಮ್ಯಾಪ್. ದೊಡ್ಡ ಗುರಿಗಳನ್ನು ಸಣ್ಣ ಸಣ್ಣ ಹಂತಗಳಾಗಿ ವಿಂಗಡಿಸಿ, ಪ್ರತಿ ಹಂತವನ್ನು ನೀವು ಹೇಗೆ ದಾಟುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಅಡೆತಡೆಗಳು ಬಂದಾಗ ನೀವು ಹೇಗೆ ಧೈರ್ಯದಿಂದ ಎದುರಿಸುತ್ತೀರಿ ಎಂಬುದನ್ನು ಚಿತ್ರಿಸಿಕೊಳ್ಳಿ. ಇದು ನಿಮ್ಮಲ್ಲಿ ಛಲವನ್ನು ಬೆಳೆಸುತ್ತದೆ. ಮ್ಯಾನಿಫೆಸ್ಟೇಷನ್ ಅಂದರೇನು? ಇದು ನಿಮ್ಮ ಆಲೋಚನೆ ಮತ್ತು ಶಕ್ತಿಯನ್ನು ನಿಮ್ಮ ಗುರಿಯೊಂದಿಗೆ ಲಯಬದ್ಧಗೊಳಿಸುವುದು. ನೀವು ಯಾವುದರ ಮೇಲೆ ಹೆಚ್ಚು ಗಮನ ಹರಿಸುತ್ತೀರೋ ಅದು ನಿಮ್ಮ ಜೀವನದಲ್ಲಿ ಆಕರ್ಷಿತವಾಗುತ್ತದೆ. ಆದರೆ ಇದಕ್ಕೆ ನಿಮ್ಮ ಮೇಲೆ ನಿಮಗೆ ಅಚಲವಾದ ನಂಬಿಕೆ ಇರಬೇಕು. ನಾನು ಇದಕ್ಕೆ ಅರ್ಹನು ಎಂಬ ಭಾವನೆ ನಿಮ್ಮ ಪ್ರತಿ ಕೆಲಸದಲ್ಲೂ ಪ್ರತಿಫಲಿಸಬೇಕು. ಪ್ರಾಯೋಗಿಕ ಸಲಹೆಗಳು. ಪ್ರತಿದಿನ ಅಭ್ಯಾಸ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮುನ್ನ ನಿಮ್ಮ ಗುರಿ ಸಿದ್ಧಿಯಾದಂತೆ ಕಲ್ಪಿಸಿಕೊಳ್ಳಿ. ಕ್ರಿಯೆಗೆ ಇಳಿಯಿರಿ. ನಿಮ್ಮ ಕಲ್ಪನೆಗೆ ಪೂರಕವಾದ ಸಣ್ಣ ಕೆಲಸವನ್ನಾದರೂ ಇಂದೇ ಆರಂಭಿಸಿ. ಸವಾಲುಗಳನ್ನು ಎದುರಿಸಿ. ಅಡೆತಡೆಗಳು ಬಂದಾಗ ವಿಶ್ವಲೈಸೇಷನ್ ಬಳಸಿ ಅವುಗಳನ್ನು ದಾಟುವ ಹಾದಿ ಹುಡುಕಿ. ನಿಮ್ಮ ಮನಸ್ಸು ಒಂದು ಶಕ್ತಿಶಾಲಿ ಪ್ರೊಜೆಕ್ಟರ್ ಇದ್ದಂತೆ. ನೀವು ಅಲ್ಲಿ ಯಾವ ಚಿತ್ರವನ್ನು ಪ್ರದರ್ಶಿಸುತ್ತೀರೋ ಅದೇ ನಿಮ್ಮ ಜೀವನದ ಪರದೆಯ ಮೇಲೆ ಮೂಡಿಬರುತ್ತದೆ. ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ, ಶ್ರಮಕ್ಕೆ ಸಿದ್ಧರಾಗಿ ಮತ್ತು ನಿಮ್ಮ ಜಗತ್ತು ಬದಲಾಗುವುದನ್ನು ಗಮನಿಸಿ. ಅಧ್ಯಾಯ 5. ಸಕಾರಾತ್ಮಕ ಆಲೋಚನೆಗೆ ಎದುರಾಗುವ ಅಡೆತಡೆಗಳ ನಿವಾರಣೆ. ಓವರ್ಕಮಿಂಗ್ ಅಬ್ಸ್ಟಕಲ್ಸ್ ಟು ಪಾಸಿಟಿವ್ ಥಿಂಕಿಂಗ್. ಸಕಾರಾತ್ಮಕ ಆಲೋಚನೆಯು ಯಶಸ್ಸಿನ ಗುಪ್ತಗಾಮಿನಿ ಎಂಬುದು ನಮಗೆ ಗೊತ್ತು. ಆದರೆ ಜೀವನದಲ್ಲಿ ಸವಾಲುಗಳು ಎದುರಾದಾಗ ಸದಾ ಆಶಾವಾದಿಯಾಗಿರುವುದು ಅಷ್ಟು ಸುಲಭವಲ್ಲ. ನಮ್ಮೊಳಗಿನ ಆತ್ಮಸಂದೇಹ, ಭಯ ಮತ್ತು ಹೊರಗಿನ ನಕಾರಾತ್ಮಕ ಪ್ರಭಾವಗಳು ನಮ್ಮ ಮನಸ್ಸಿನ ಮೇಲೆ ಕಲ್ಲುಬಂಡೆಗಳಂತೆ ಕುಳಿತುಬಿಡುತ್ತವೆ. ಈ ಅಧ್ಯಾಯದಲ್ಲಿ ನಾವು ಈ ಅಡೆತಡೆಗಳನ್ನು ಗುರುತಿಸಿ ಅವುಗಳನ್ನು ಮೀರಿ ನಿಲ್ಲುವುದು ಹೇಗೆ ಎಂಬುದನ್ನು ತಿಳಿಯೋಣ. 1. ಆತ್ಮಸಂದೇಹ, ಸೆಲ್ಫ್ ಡೌಟ್. ನಮ್ಮೊಳಗಿನ ಟೀಕಾಕಾರ, ನಮ್ಮ ಸಾಮರ್ಥ್ಯದ ಮೇಲೆ ನಮಗೇ ಸಂಶಯ ಮೂಡುವುದು ಸಕಾರಾತ್ಮಕತೆಗೆ ದೊಡ್ಡ ಶತ್ರು. ನಾನಿದಕ್ಕೆ ಲಾಯಕ್ಕ ಅಥವಾ ನಾನು ಸೋತರೆ ಏನು ಮಾಡುವುದು ಎಂಬ ಧ್ವನಿ ನಮ್ಮನ್ನು ಬೆನ್ನಟ್ಟುತ್ತದೆ. ಪರಿಹಾರ. ನಿಮ್ಮ ಆಲೋಚನೆಗಳನ್ನು ಪ್ರಶ್ನಿಸಿ. ನನಗೆ ಯಶಸ್ಸು ಸಿಗಲ್ಲ ಎಂಬ ಆಲೋಚನೆ ಬಂದಾಗ ಅದಕ್ಕೆ ವಿರುದ್ಧವಾದ ಸಾಕ್ಷಿಗಳನ್ನು ಹುಡುಕಿ. ಹಿಂದೆ ನೀವು ಸಾಧಿಸಿದ ಸಣ್ಣ ಗೆಲುವುಗಳನ್ನು ನೆನಪಿಸಿಕೊಳ್ಳಿ. ಆಲೋಚನೆಗಳಿಗಿಂತ ಸತ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿ. 2. ಭಯ, ಫಿಯರ್. ಪ್ರಗತಿಯನ್ನು ತಡೆಯುವ ಬೇಲಿ. ಸೋಲಿನ ಭಯ ಅಥವಾ ಅವಮಾನದ ಭಯ ನಮ್ಮನ್ನು ಒಂದೇ ಕಡೆ ಕಟ್ಟಿಹಾಕುತ್ತದೆ. ಭಯವು ನಮಗೆ ಅಪಾಯದ ಸಂಕೇತ ನೀಡುತ್ತದೆಯೇ ಹೊರತು ಅದು ವಾಸ್ತವವಲ್ಲ.
ಪರಿಹಾರ: ಭಯವನ್ನು ಉತ್ಸಾಹ ಎಂದು ಮರುರೂಪಿಸಿ. ಭಯ ಮತ್ತು ಉತ್ಸಾಹ ಎರಡೂ ದೇಹದಲ್ಲಿ ಒಂದೇ ರೀತಿಯ ಪ್ರತಿಕ್ರಿಯೆ, ಅಂದರೆ ಅಡ್ರಿನಲಿನ್ ಹೆಚ್ಚಳ ಉಂಟುಮಾಡುತ್ತವೆ. ನನಗೆ ಭಯವಾಗುತ್ತಿದೆ ಎನ್ನುವ ಬದಲು ನಾನು ಈ ಸವಾಲನ್ನು ಎದುರಿಸಲು ಉತ್ಸುಕನಾಗಿದ್ದೇನೆ ಎಂದು ಹೇಳಿ ನೋಡಿ. ಸಣ್ಣ ಹೆಜ್ಜೆಗಳ ಮೂಲಕ ಭಯವನ್ನು ಎದುರಿಸಿ. ಉದಾಹರಣೆಗೆ, ವೇದಿಕೆಯ ಮೇಲೆ ಮಾತನಾಡಲು ಭಯವಿದ್ದರೆ ಮೊದಲು ಕನ್ನಡಿಯ ಮುಂದೆ ನಿಂತು ಮಾತನಾಡಲು ಶುರುಮಾಡಿ. 3. ನಕಾರಾತ್ಮಕ ಪರಿಸರ, ನೆಗೆಟಿವ್ ಇನ್ಫ್ಲುಯೆನ್ಸಸ್. ನಿಮ್ಮ ಸುತ್ತಲಿರುವ ಜನರು ಸದಾ ದೂರು ನೀಡುವವರಾಗಿದ್ದರೆ ಅಥವಾ ನೀವು ಸದಾ ಕೆಟ್ಟ ಸುದ್ದಿಗಳನ್ನೇ ಓದುತ್ತಿದ್ದರೆ ಸಕಾರಾತ್ಮಕವಾಗಿರಲು ಸಾಧ್ಯವಿಲ್ಲ. ಪರಿಹಾರ: ನಿಮ್ಮ ಸುತ್ತಲಿನ ಪರಿಸರವನ್ನು ಸುಧಾರಿಸಿಕೊಳ್ಳಿ. ನಿಮ್ಮನ್ನು ಪ್ರೋತ್ಸಾಹಿಸುವ ವ್ಯಕ್ತಿಗಳ ಜೊತೆ ಹೆಚ್ಚು ಸಮಯ ಕಳೆಯಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಉಂಟುಮಾಡುವ ಅಂಶಗಳಿಂದ ದೂರವಿರಿ. ಸ್ಫೂರ್ತಿದಾಯಕ ಪುಸ್ತಕಗಳು ಅಥವಾ ಪಾಡ್ಕಾಸ್ಟ್ಗಳ ಮೂಲಕ ಮನಸ್ಸಿಗೆ ಉತ್ತಮ ಆಹಾರ ನೀಡಿ. 4. ಸ್ಥಿರತೆ ಮತ್ತು ತಾಳ್ಮೆ, ಕನ್ಸಿಸ್ಟೆನ್ಸಿ ಅಂಡ್ ಪೇಷನ್ಸ್. ಸಕಾರಾತ್ಮಕ ಆಲೋಚನೆ ಎಂಬುದು ಒಂದು ದಿನದ ಕೆಲಸವಲ್ಲ, ಅದು ಪ್ರತಿದಿನದ ಅಭ್ಯಾಸ. ಹಳೆಯ ಆಲೋಚನಾ ಕ್ರಮಗಳು ಬದಲಾಗಲು ಸಮಯ ಬೇಕಾಗುತ್ತದೆ. ಅಭ್ಯಾಸಗಳು: ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ಪ್ರತಿದಿನ ನಿಮ್ಮ ಜೀವನದಲ್ಲಿರುವ 3 ಒಳ್ಳೆಯ ವಿಷಯಗಳ ಬಗ್ಗೆ ಕೃತಜ್ಞತೆ ಸಲ್ಲಿಸಿ. ಇದು ನಿಮ್ಮ ಗಮನವನ್ನು ಇಲ್ಲದಿರುವ ವಿಷಯಗಳಿಂದ ಇರುವ ಸಮೃದ್ಧಿಯ ಕಡೆಗೆ ತಿರುಗಿಸುತ್ತದೆ. ದೃಢೀಕರಣ, ಅಫರ್ಮೇಷನ್ಸ್. ನಾನು ಸಮರ್ಥ ಮತ್ತು ಆತ್ಮವಿಶ್ವಾಸವುಳ್ಳವನು ಎಂಬಂತಹ ಸಕಾರಾತ್ಮಕ ವಾಕ್ಯಗಳನ್ನು ಪದೇ ಪದೇ ಹೇಳಿಕೊಳ್ಳಿ. ನೆನಪಿರಲಿ, ನಕಾರಾತ್ಮಕ ಆಲೋಚನೆಗಳು ಸುಳಿಯಂತೆ ಮತ್ತೆ ಮತ್ತೆ ಬರಬಹುದು. ಆಗ ನಿಮ್ಮ ಮೇಲೆ ನೀವು ಕೋಪವಾಡಿಕೊಳ್ಳಬೇಡಿ. ಸಮಾಧಾನದಿಂದ ಆ ಆಲೋಚನೆಯನ್ನು ಗಮನಿಸಿ ಮರಳಿ ಸಕಾರಾತ್ಮಕ ಹಾದಿಗೆ ಬನ್ನಿ. ಇದೊಂದು ಸುದೀರ್ಘ ಪಯಣವೇ ಹೊರತು ಸ್ಪರ್ಧೆಯಲ್ಲ. 1. ಆತ್ಮಸಂದೇಹವನ್ನು ಪ್ರಶ್ನಿಸಿ, ಹಳೆಯ ಯಶಸ್ಸಿನ ದಾಖಲೆಗಳನ್ನು ನೆನಪಿಸಿಕೊಳ್ಳಿ. 2. ಭಯವನ್ನು ಉತ್ಸಾಹವಾಗಿ ಪರಿವರ್ತಿಸಿ, ಸಣ್ಣ ಸಣ್ಣ ಹೆಜ್ಜೆಗಳನ್ನಿಡಿ. 3. ನಿಮ್ಮ ಸುತ್ತಲೂ ಸಕಾರಾತ್ಮಕ ವ್ಯಕ್ತಿಗಳು ಮತ್ತು ವಿಷಯಗಳು ಇರುವಂತೆ ನೋಡಿಕೊಳ್ಳಿ. 4. ಪ್ರತಿದಿನ ಕೃತಜ್ಞತೆ ಸಲ್ಲಿಸುವ ಮೂಲಕ ಮನಸ್ಸನ್ನು ಹಸನುಗೊಳಿಸಿ.